ಮತ್ತೊಮ್ಮೆ ನಿಮ್ಮ ಅಡ್ವೊಕೇಟ್ ಜಗದೀಶ್. ಕರ್ನಾಟಕದಲ್ಲಿ ಸಾಲು ಸಾಲು ಪೊಲೀಸರು ಕ್ರೈಮ್ ಮಾಡಿ ಅಪರಾಧ ಮಾಡಿ ಸಿಕ್ಕಾಕಂತ ಇದ್ದಾರೆ. ಒಬ್ಬ ಪೊಲೀಸವರನ್ನು ಸಹ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿಲ್ಲ. ವಾಟ್ ಈಸ್ ದ ಪ್ರೆಸಿಡೆಂಟ್ ದೇ ಆರ್ ಸೆಟ್ಟಿಂಗ್? ಏನು ಉದಾಹರಣೆನ ಸೆಟ್ ಮಾಡ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಸಿದ್ದರಾಮಯ್ಯ ಸಿಎಂ ನೇತೃತ್ವದಲ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ, ಡಿಜಿಪಿ ಐಜಿಪಿ ಸಲೀಂ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಪೊಲೀಸರು ಅಪರಾಧ ಮಾಡಿ ಕಳೆದ 2 ತಿಂಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವತ್ತೊಬ್ಬ ಸಿಕ್ಕಾಕೊಂಡಿದ್ದ ಬಂಡೆಪಾಳ್ಯ ಇನ್ಸ್ಪೆಕ್ಟ್ರ ಮಹೇಶ ಅಂತೆ, ಇವತ್ತು ಕಿಡ್ನಾಪ್ ಮಾಡಿಸವನೆ. ಒಬ್ಬ ಪೊಲೀಸವ್ರನ್ನು ಕೂಡ ಸಿಕ್ಕಾಕೊಂಡ್ರೆ ಬರೀ ಸಸ್ಪೆಂಡ್ ಮಾಡಿಸಿ ಯಾವ ಪೊಲೀಸವ್ರನ್ನು ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಅರೆಸ್ಟ್ ಮಾಡದಿರೋದನ್ನೇ ಈ ಹೆಚ್ಚುತ್ತಿರುವ ಪೊಲೀಸ್ ಇಲಾಖೆನಲ್ಲಿ ಹೆಚ್ಚುತ್ತಿರುವ ಕಳ್ಳರು, ದರೋಡೆಕೋರರು, ATM ಕಳ್ಳರು, ಲಾಡಿ ಬಿಚ್ಚೋರು ಕಾರಣ ಅಂತ ಹೇಳುತ್ತಾ, ಯಾಕೆ ಪೊಲೀಸ್ ಇಲಾಖೆ ಯಾಕೆ ಅಪರಾಧ ಮಾಡ್ತಾರೆ, ಬರೀ ಸಸ್ಪೆಂಡ್ ಯಾಕೆ ಮಾಡ್ತಾ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಅರೆಸ್ಟ್ ಮಾಡಬಾರ್ದು? ಅಂದರೆ ದೇಶದಲ್ಲಿ ಕಾನೂನು, ಸಂವಿಧಾನ, ಪೊಲೀಸವ್ರಿಗೊಂದು, ಸಾಮಾನ್ಯ ಜನರಿಗೊಂದ ಒಂದು ವಿಡಿಯೋ ಮಾಡಿ ಹಾಕಿದಿಗೆ ನಮ್ಮ ಮನೆಗೆ ಕೊಡಿಯಳ್ಳಿ ಪೊಲೀಸವ್ರು ನುಗ್ಗುವಂಥ ಪರಿಸ್ಥಿತಿನಲ್ಲಿ ಇವರು ಡ್ರಗ್ಸ್ ಮಾರ್ತಾರೆ. ಅವನು ಚಾಮರಾಜಪೇಟೆಲ್ಲ ಮಂಜ 11 ಜನ ಡ್ರಗ್ಸ್ ಮಾಡಿ ಸಿಗಾಕಂತಾರೆ, ಅರೆಸ್ಟ್ ಮಾಡಲ್ಲ. 2 kg ಚಿನ್ನನ, ಕದ್ದಿರೋ ಚಿನ್ನನ ಕಳ್ಳನಿಂದ ತಗೊಂಡು ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ, ಇವನು ಕಳ್ಳನೇ ಅಲ್ವಾ? ಸೂರ್ಯನಗರ ಸಂಜೀವ, ಅವನನ್ನು ಅರೆಸ್ಟ್ ಮಾಡಲ್ಲ. ಲಾಡಿ ಬಿಚ್ಚಿದ ಸುನೀಲ DJ ಹಳ್ಳಿ, ಅವನನ್ನು ಅರೆಸ್ಟ್ ಮಾಡಲ್ಲ. ದಾವಣಗೆರೆಯಲ್ಲಿ 2 PSIಗಳು ಚಿನ್ನನ ಕದ್ರು, ದರೋಡೆ ಮಾಡಿದ್ರು, ಅವ್ರು ಅರೆಸ್ಟ್ ಆಗಲ್ಲ. ಕೋರಮಂಗಲ ಮತ್ತೆ ಅಲ್ಸೂರ್ ಗೇಟ್ ಇಬ್ರು ಕೂಡ ತಿಂಗಳಿಗೆ 10 ಲಕ್ಷ ಏನೋ ಪಬ್ಬು ಬಾರ್, 1 ಕೋಟಿ ಆ ಪಬ್ಬು ಬಾರ್ನ ಇಸ್ಕೊಂಡ್ರು, ಅವ್ರು ಅರೆಸ್ಟ್ ಆಗಲ್ಲ. ಮಾಲೂರು ಪೊಲೀಸ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿಸ್ತಾನೆ ಇವ್ರನ್ನ, ಯಾರನ್ನ, ಕೋರಮಂಗಲದಲ್ಲಿ ಕಾಲ್ ಸೆಂಟರ್ನ, ಅವನು ಅರೆಸ್ಟ್ ಆಗಲ್ಲ. ATM ಅನ್ನು ದೊರಡೆ ಮಾಡ್ತಾನೆ, 6-7 ಕೋಟಿ ದೊರಡೆ ಮಾಡ್ದಂತವನ್ನ ಒಬ್ಬನ ಅರೆಸ್ಟ್ ಮಾಡವ್ರೆ, ಕಾಟಾಚಾರಕ್ಕೆ, ಅದನ್ನು 7 ಕೋಟಿ ಇರೋದ್ರಿಂದ. ಇಲ್ಲ ಅವ್ರನ್ನೂ ಕೂಡ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆನಲ್ಲಿ ಏನಾಗ್ತಾ ಇದೆ? ಪ್ರತಿದಿನ ಹೆಚ್ಚಾಗುತ್ತಿರುವ ಕ್ರೈಮ್, ಅಥವಾ ಮುಂಚೆನೂ ಇದೇ ತರ ಇದ್ರು, ಈಗ ಅದು ಬಯಲಿಗೆ ಬರ್ತಾ ಇದೆ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪೊಲೀಸವ್ರನ್ನ ಅರೆಸ್ಟ್ ಮಾಡಲ್ಲ ಅಂತಂದ್ರೆ, ಅಪರಾಧ ಮಾಡದ ಪೊಲೀಸವ್ರನ್ನ ಬರೀ ಸಸ್ಪೆಂಡ್ ಮಾಡಿ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಅರೆಸ್ಟ್ ಮಾಡಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ, ದೇಶದಲ್ಲಿ ಕಾನೂನು, ಪೊಲೀಸವ್ರಿಗೆ ಬೇರೆ, ನಮಗ್ ಬೇರೆ. ಒಂದು ವಿಡಿಯೋ ಮಾಡಾಕರೆ ನಮ್ಮನೆಗೆ ನುಗ್ಗುವಂತ ಈ ಒಂದು ಭ್ರಷ್ಟ ಪೊಲೀಸವರು ಇವತ್ತು ಸಾಲು ಸಾಲು ಪೊಲೀಸರು ಡ್ರಗ್ಗಳು ಮಾಡಿ ಸಿಕ್ಕಾಕಂತಾರೆ, ಲಾಡಿ ಬಿಚ್ಚಿ ಸಿಕ್ಕಾಕಂತ ಇದ್ದಾರೆ, ಚಿನ್ನನ್ ಕದ್ದಿ ಸಿಕ್ಕಾಕಂತ ಇದ್ದಾರೆ, ಚಿನ್ನನ್ ದರೋಡೆ ಮಾಡ್ತಾರೆ, ATM ದರೋಡೆ ಮಾಡ್ತಾರೆ. ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಅವಳು ದೇನಹಳ್ಳಿ ಜಗದಾಂಬ 1 ಲಕ್ಷ ಕೇಳ್ತಾಳೆ. ಅಲ್ಲಿ ದಾವಣಗೆರೆಯಲ್ಲಿ 2 ಏನೋ ಮಾತಾಡ್ತಾರೆ. ವಿವೇಕ್ ನಗರ ಅವ್ನು ಕೊಲೆ ಮಾಡ್ದನು ಅರೆಸ್ಟ್ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಯಾರೋ ದರ್ಶನ್ ಅನ್ನೋ ಹುಡುಗನನ್ನ ಕೊಲೆನೇ ಮಾಡಿದ್ರು, ಅವನು ಕೂಡ ಅರೆಸ್ಟ್ ಮಾಡಲ್ಲ. ಇವತ್ತು ಅವನು ಬಂಡೆಪಾಳ್ಯದ ಇನ್ಸ್ಪೆಕ್ಟರ್ ಮಹೇಶ ಸಿಕ್ಕಾಕಣವನೇ, ಕಿಡ್ನಾಪು ಮತ್ತೆ ರ್ಯಾನ್ಸಮ್ 25 ಲಕ್ಷ, ಅರೆಸ್ಟ್ ಮಾಡಲ್ಲ. ಅಲ್ರಿ, ಅರೆಸ್ಟ್ ಅನ್ನೋದ್ರಾಗಾರೆ ಸಾಮಾನ್ಯ ಜನಕ್ಕೆ ಮಾಡ್ಕೊಂಡಿದ್ರ? ಈ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಒಂದ್ ಕೆಲಸ ಮಾಡಿ, ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ, DGP ಅವರೇ, ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಏನ್ರಿ ಯಾವತ್ತು ಸೆಷನ್ ಅಲ್ಲಿ ಅವನ ಜಗದೀಶ ಗೊತ್ತು ಬಿಡಿ ಎಲ್ಲ ಅಂತ, ಏನ್ ಗೊತ್ತು ನಿಮ್ಗೆ? ನಿಮ್ ಪೊಲೀಸ್ ಇಲಾಖೆಯಲ್ಲಿ ಏನ್ ನಡೀತದೆ ಗೊತ್ತೇನ್ರಿ ನಿಮ್ಗೆ? ಸಾಲು ಸಾಲು ಪೊಲೀಸವರು ಕ್ರೈಮ್ ಮಾಡಿ ತಗಲಾಕೊಂತಾರೆ, ಕೈ ಮಾಡಿ ಸಿಗಾಕಂತಾರೆ. ಒಬ್ಬರನ್ನ ಯಾಕಂದ್ರೆ ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬ ಪೊಲೀಸವನ್ನ ಅರೆಸ್ಟ್ ಮಾಡಿ ಪರಪ್ನಾಗ ಯಾಕೆ? ಈಗ ದರ್ಶನ್ನ ಕಳ್ಸಿಲ್ವಾ? ದರ್ಶನ್ ಕೊಲೆ ಮಾಡಿದ್ರೆ ಜೈಲಿಗೆ ಕಳಿಸ್ತೀರ. ಅದೇ ಪೊಲೀಸವ್ರು ಕೊಲೆ ಮಾಡಿದ್ರೆ, ವಿವೇಕ್ ನಗರ ಪೊಲೀಸವರು ಎಲ್ಲರೂ ಸೇರ್ಕೊಂಡು ಒಬ್ಬನ ಕೊಲೆ ಮಾಡಿದ್ರು ಕಸ್ಟಡಿನಲ್ಲಿ. ದರ್ಶನ್ ಅನ್ನೋ ಹೆಸರು ಹುಡುಗನ ಕರ್ಕೊಂಬಂದು ಯಾಕೆ ಜೈಲಿಗೆ ಕಳಿಸ್ತಾ ಇಲ್ಲ? ಹಂಗಾರೆ ಜೈಲು ಅನುಭವಿಸಕ್ಕೆ ಬರೀ ದರ್ಶನ್ ಅನ್ನೋ ವ್ಯಕ್ತಿಗಳು ಮಾತ್ರನಾ? ಬೇರೆ ಪೊಲೀಸರು ಕ್ರೈಮ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸಲ್ಲ ಯಾಕೆ? ನೋಡಿ ಕರ್ನಾಟಕದಲ್ಲಿ ಪೊಲೀಸವ್ರಿಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು. ಪೊಲೀಸರು ಕ್ರೈಮ್ ಮಾಡಿದ್ರೆ, ಏನೋ ಡ್ರಗ್ಸ್ ನ ಮಾರಿದ್ರೆ ಅವ್ರನ್ನ ಜೈಲಿಗೆ ಕಳಿಸಲ್ಲ, ಅವ್ರನ್ನ ಬರೀ ಸಸ್ಪೆಂಡ್ ಮಾಡ್ತಾರೆ. ಚಿನ್ನನ ಮಾರ್ಕೊಂಡ್ರೆ ಅವ್ನು ದೊಡ್ಡ ಕಳ್ಳ, ದರೋಡೆಕೋರ, ಅವನು ಕೂಡ ಮಾಡಲ್ಲ. ಇವತ್ತೊಬ್ಬ ಬಂಡೆಪಾಳ್ಯದ ಮಹೇಶ ಅನ್ನೋನು ಏನೋ ಕಿಡ್ನಾಪ್ ಮಾಡಿ ಸಿಗಾಕಣವನೆ, ಅವನು ಕೂಡ ಏನೂ ಮಾಡಲ್ಲ. ಇವರು ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಭಾರತದಲ್ಲಿ ಪೊಲೀಸವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಇದೆಯಾ? ಒಂದ್ ಕೆಲಸ ಮಾಡಿ, ನಿಮ್ಗೆ ಕರ್ನಾಟಕದ DGP IGP ಸಲೀಂ ಅವರೇ, ನೀವು ನಿಮ್ ಹೋಮ್ ಮಿನಿಸ್ಟರ್ನ, ನಿಮ್ CM ಅನ್ನ ಕೇಳಿ, ಕ್ರೈಮ್ ಮಾಡೋ ಪೊಲೀಸರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿರೋ 1000 ಪೊಲೀಸ್ ಸ್ಟೇಷನ್ಗೂ ಬೀಗ ಹಾಕಿ, ಒಂದು ಬೀಗ ಹಾಕಿ. ಇಲ್ಲ
ಕ್ರೈಮ್ ಮಾಡೋ ಪೊಲೀಸರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಇಲ್ಲ ಅಂತಂದ್ರೆ ಈ ಪೊಲೀಸ್ ಇಲಾಖೆ ಸುಧಾರಣೆ ಆಗಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ದರೋಡೆಕೋರಗಳು ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡಕ್ಕಲ್ಲ. ನಾವು ಟ್ಯಾಕ್ಸ್ ಕಟ್ಟಿ ಇವ್ರಿಗೆ ಸಂಬಳ ಕೊಡೋದು ಇವ್ರು ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡಕ್ಕಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ವಿವೇಕ್ ನಗರ ಪೊಲೀಸರು ಒಂಥರ FIR ಆಗದಿರ ಕರ್ಕೊಂಡ್ಬಂದು ಕೊಲೆ ಮಾಡಕ್ಕಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ದರೋಡೆ ಮಾಡಕ್ಕಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ಲಾಡಿ ಬಿಚ್ಚಕ್ಕಲ್ಲ. ಲಾಡಿ ಬಿಚ್ಚದವನ್ಗೆ, ಚಿನ್ನ ಕದ್ದವನ್ಗೆ, ATM ದರೋಡೆ ಮಾಡ್ದವನ್ಗೆ, ಕಿಡ್ನಾಪ್ ಮಾಡ್ದವನ್ಗೆ ಜೈಲಿಗೆ ಕಳಿಸ್ಬೇಕು. ಎಲ್ಲಿವರೆಗೂ ನೀವು ಜೈಲಿಗೆ ಕಳಿಸಲು ಕ್ರೈಮ್ ಮಾಡಿದ ಪೊಲೀಸವ್ರನ್ನು ಅಲ್ಲಿವರೆಗೂ ಪೊಲೀಸ್ ಇಲಾಖೆ ಬದಲಾವಣೆ ಆಗಲ್ಲ. ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ಈ ಪೊಲೀಸವ್ರನ್ನ ಪೋಷಣೆ ಮಾಡ್ತಾ ಇದ್ದೀರಾ? ಇಂಥ ಕ್ರಿಮಿನಲ್ ಪೊಲೀಸವ್ರನ್ನ ಈ ಕರ್ನಾಟಕದಲ್ಲಿ ಯಾಕೆ ಪೋಷಣೆ ಮಾಡ್ತಾ ಇದ್ದೀರಾ? ಕರ್ನಾಟಕದ DGP ಅವರ ಯಾಕ್ರಿ ಅರೆಸ್ಟ್ ಮಾಡಕ್ಕಾಗಲ್ಲ? ರೀ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನನ್ನ ಬಗ್ಗೆ ಮಾತಾಡಿದ್ರಲ್ರಿ ಇನ್ನು ಸೆಷನ್ ಅಲ್ಲಿ, ಅವನ ಬಗ್ಗೆ ಗೊತ್ತಂತ ನಿಮ್ ಪೊಲೀಸ್ ಇಲಾಖೆನಲ್ಲಿ ಕಳ್ಳರು ದರೋಡೆಕೋರಿದ್ದಾರೆ, ಯಾಕ್ರಿ ಅವ್ರಿಗೆ ಅರೆಸ್ಟ್ ಮಾಡಕ್ಕೆ ನೀವು ಆದೇಶ ಮಾಡ್ತಾ ಇಲ್ಲ? ನಿಮ್ ಆಮೇಲೆ ಇವ್ರ ರೆಕಾರ್ಡ್ಗಳಲ್ಲಿ ಇವ್ರು ಮಾಡಿರೋ ಅಂತ ಕ್ರೈಮ್ ಅನ್ನ ಏನೋ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ? ನೋಡಿ, ಮಾಡಲ್ಲ. ಅವ್ರನ್ನ ಅರೆಸ್ಟೇ ಮಾಡಲ್ಲ ಅಂದ್ರೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾರ? ಇಂಥ ದರಿದ್ರ ವ್ಯವಸ್ಥೆನಲ್ಲಿ ಜನ ಬದುಕ್ತಾ ಇದ್ದಾರೆ. ಜನ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಹೊಡಿದು ಬಡ್ದು ಗಲಾಟೆ ಮಾಡುವಂತ ಪೊಲೀಸರು ಇವತ್ತು ದರೋಡೆಗಳು ಮಾಡ್ತಾ ಇದ್ದಾರೆ, ATM ದರೋಡೆಗಳು ಮಾಡ್ತಾ ಇದ್ದಾರೆ, ಕಳ್ತನಗಳು ಮಾಡ್ತಾ ಇದ್ದಾರೆ, ಲಾಡಿ ಬಿಚ್ಚಿ ತಮ್ಮ ಗಲೀಜುತನವನ್ನ ತೋರಿಸ್ತಾ ಇದ್ದಾರೆ. ಇನ್ನೊಬ್ಬ ಕೊಡಿಗಳಿ ಏನೋ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ, ಅವನ ಹೆಸರು ಮುತ್ತುರಾಜ್ ಅಂತ. ಅವನಿಗೆ ಎನ್ಕ್ವೈರಿ ಮಾಡಿ ಅಲ್ಲ ಅವನ ಹತ್ರ ಏನ್ ಕಾಸು ಇಟ್ಕೊಂಡು ಅವನ ಏನ್ ಮುಚ್ಚಾಕಿರೋ ಗೊತ್ತಿಲ್ಲ. ಇವತ್ತು ಬಂಡೇಪಾಳ್ಯ ಇನ್ಸ್ಪೆಕ್ಟ್ರು ಮಹೇಶ ಸಿಕ್ಕಾಕೊಂಡವನೇ ಕಿಡ್ನಾಪ್ ಕೇಸಲ್ಲಿ. ಯಾರೋ ಏನೋ ಮನೋಜ್ ತಾಪರ್ ಅನ್ನೋ ನೇಪಾಳಿಯವನ್ನ ಕಿಡ್ನಾಪ್ ಮಾಡಿಸಿ ವಸೂಲಿಗಿಳಿದವನ, ಅದು ರೌಡಿ ಜೊತೆನಲ್ಲಿ 3 ಜನ ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬ ಸೈಯದ್ ಸಮೀವುಲ್ಲಾ ಅನ್ನೋ ರೌಡಿ, ಇವನೊಬ್ಬ ಇನ್ಸ್ಪೆಕ್ಟರ್. ಎಂತ ಬೇವರ್ಸಿಗಳು ಡಿಪಾರ್ಟ್ಮೆಂಟ್ ಆಗಿದೆ ಪೊಲೀಸ್ ಇಲಾಖೆ ಅನ್ನೋದನ್ನ ಈಗ ಜನ ಡಿಸೈಡ್ ಮಾಡಬೇಕು. ಒಂದು ಅವ್ರನ್ನ ಅರೆಸ್ಟ್ ಮಾಡಿಸಿ, ಇಲ್ಲ ಅಂದ್ರೆ ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್ಗೆ ಬಾಗ್ಲಾಕಿ ಇವ್ರುಗಳನ್ನ ಪೊಲೀಸ್ ಅವ್ರನ್ನ ಮನೆ ಕಳಿಸಿ. ಇನ್ನು ಕ್ರೈಮ್ ನೀವೇ ಮಾಡೋದಾದ್ರೆ ಇನ್ನು ಪೊಲೀಸರು ಆಗ್ಬೇಕು. ಥ್ಯಾಂಕ್ ಯು.